ರಾಜ್ಯದಲ್ಲಿ ಉಳುಮೆ ಮಾಡಿಕೊಂಡು ಬಂದಿರುವ ಜಮೀನನ್ನು ಸರ್ಕಾರ ಬಗರ್ ಹುಕುಂ ಸಾಗುವಳಿದಾರರ ಸೇವಾ ಸಮಿತಿಯವರಿಗೆ ಜಮೀನನ್ನು ಬಿಟ್ಟುಕೊಡಬೇಕು ಎಂದು ಇಂದು ರಾಜ್ಯ ಬಗರ್ ಹುಕುಂ ಸಾಗುವಳಿದಾರರ ಸೇವಾ ಸಮಿತಿಯಿಂದ ವಿಧಾನಸೌಧ ಚಲೋ ಎನ್ನುವ ಶೀರ್ಷಿಕೆಯಡಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಭೆ ಆಯೋಜನೆ ಮಾಡಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿತು. ಈ ಪ್ರತಿಭಟನೆಗೆ ರಾಜ್ಯದ ರೈತ ಸಂಘಗಳು ಹಾಗೂ ವಿವಿಧ ಸಂಘಟನೆಗಳು ಕೂಡ ಬೆಂಬಲ ವ್ಯಕ್ತಪಡಿಸಿದವು. ಇದೇ ಸಂದರ್ಭದಲ್ಲಿ ಬಗರ್ ಹುಕುಂ ಸಾಗುವಳಿದಾರರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಸುರೇಶ ಪಾಟ್ರೋಟಿ ಹಾಗೂ ರಾಜ್ಯ ಉಪಾಧ್ಯಕ್ಷರು ಎಂ.ಕೆ. ಗಾಣಿಗೇರ ಸೇರಿದಂತೆ ರಾಜ್ಯದ ಬೇರೆ ಜಿಲ್ಲೆಗಳಿಂದ ಬಂದಂತ ಬಗರ್ ಹುಕುಂ ಸಾಗುವಳಿದಾರರ ಸೇವಾ ಸಮಿತಿಯವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಜಿಂದಾಲ್ ಕಂಪನಿಗೆ 3,600 ಎಕರೆ ಜಮೀನನ್ನ 1 ಎಕರೆಗೆ 1.5 ಲಕ್ಷ ರೂಪಾಯಿ ಕಿಮ್ಮತ್ತಿನಂತೆ 3,600 ಎಕರೆ ಜಮೀನು ಕೊಟ್ಟಿದ್ದಾರೆ. ಇದೇ ನಮ್ಮ ರಾಜ್ಯ ಸರ್ಕಾರ. ನೀವು ರೈತರಿಗೆ 2 ಎಕರೆ 3 ಎಕರೆ ಪಟ್ಟ ಕೊಡಂದ್ರೆ ಅವ್ರಿಗೆ ಅದಿಲ್ಲ, ಅವ್ರು ಇದಿಲ್ಲ, ಅವ್ರ ಹೆಸರಿಲ್ಲ, ಅಜ್ಜ ಸಂತಾನ ಮಗ ಇಲ್ಲ, ಅವನು 5 ವರ್ಷ ಮಾಡಿ 6 ವರ್ಷ ಮಾಡ್ಯಾನ, ಅದು ಫಾರೆಸ್ಟ್ ಲ್ಯಾಂಡ್ ಇದೆ, ಅರಣ್ಯ ಇಲಾಖೆ ಜಮೀನಿದೆ, 108 ಕಾಯ್ದೆಗಳು ಕಾನೂನುಗಳು ಇರ್ತದೆ. 3,600 ಎಕರೆ ಕೊಡ್ಲಿಕ್ಕೆ ನಿಮಗೆ ಅರಣ್ಯ ಕಾನೂನು ಬಂದಿಲ್ವಾ? ಅರಣ್ಯ ಇಲಾಖೆಯ ಅಧ್ಯಕ್ಷರು ಬಂದಿಲ್ವಾ? ರೈತರ ಭೂಮಿ ಪ್ರಶ್ನೆ ಬಂದಾಗ ಒತ್ತರಿಸ್ತೀರಿ ನೀವು. ಉಳುಮೆ ಮಾಡಿರುವಂತ ರೈತರನ್ನ ಭೂಮಿನ ಸರ್ವನಾಶ ಮಾಡಿ ಗಿಡನೆಲ್ಲ ಬಂದರ ಫಾರೆಸ್ಟ್ ಇಲಾಖೆಯವರು ಎಲ್ಲಿ ಮಾಡ್ಕೊಂಡಿದ್ರಪ್ಪ ನೀವು? 23 ವರ್ಷದಿಂದ ಎಲ್ಲಿದ್ರಿ ನೀವು? ಫಾರೆಸ್ಟ್ ಇಲಾಖೆಯವರು 23 ವರ್ಷದಿಂದ ಎಲ್ಲಿದ್ರಿ? 60 ವರ್ಷ ಉಳುಮೆ ಮಾಡಿದ್ರಲ್ಲ ಭೂಮಿ, 70 ವರ್ಷ ಉಳುಮೆ ಮಾಡಿದ್ರೆ ಅಲ್ಲೇ ಸಕ್ರಿಯ ಮಗ ಉಳುಮೆ ಮಾಡ್ತಾ ಇದ್ದಾರೆ ಭೂಮಿನ. ನೀವೆಲ್ಲಿ ಸತ್ತಿದ್ರಿ ಫಾರೆಸ್ಟ್ ಇಲಾಖೆಯವರು? ಈಗ ಬಂದ್ಬಿಟ್ಟು ಅವ್ರ ಭೂಮಿನ ನೀವು ಅದ ಮಾಡ್ತಾ ಇದ್ರಲ್ಲ, ನಿಮ್ಗೇನಾದ್ರು ಇದೆಯಾ? ಬೇರೆ ಬೇರೆ ರಾಜ್ಯದ ಮೂಲೆಗಳಲ್ಲಿ ನಮ್ಮ ಬಡ ರೈತರು ಉಳುಮೆ ಮಾಡ್ಕೊಂಡಿರುವ ಭೂಮಿನ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅವರು. ಸ್ನೇಹಿತರೆ, ಇದು ಹೋರಾಟ ಇವತ್ತಿಗೆ ಮುಗಿಯುವುದಿಲ್ಲ. ನಿಮಗೆ ಭೂಮಿ ನಮ್ಮ ಹಕ್ಕು, ಯಾವುದೋ ಮಾಲೀಕರಲ್ಲ, ಸರ್ಕಾರದಲ್ಲ, ಅದು ನಮ್ದು. ಇಡೀ ಜಗತ್ತು ನಮ್ದು. ನಮ್ಮಲ್ಲಿ ಯಾರು ದುಡಿಯುವ ರೈತರಿಗೂ ಭೂಮಿ ಅದನ್ನು ಕಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಸಿದುಕೊಳ್ತಾ ಇದ್ದಾರೆ. ವಿಚಾರವಾಗಿರಿ, ನೀವು ನಿದ್ದೆ ಮಾಡಿದ್ರೆ, ನೀವು ಮಲ್ಕೊಂಡ್ರೆ ನಿಮ್ಮ ಭೂಮಿನ ಯಾವಾಗ ಬೇಕಾದ್ರೂ ಸರ್ಕಾರ ಅರಣ್ಯ ಇಲಾಖೆ ವರದಿ ರಾಜೇಶ್ ಎಸ್ ದೇಸಾಯಿ, ಬಾಗಲಕೋಟೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.